ನೋಡ್ರಿ ಇದನ್ನ ಚಮತ್ಕಾರ ಸಗದಾಗೈತ್ ಮಾತ್ರ. ಲವ್ಲಿ ಕಲೆಕ್ಷನ್ಸ್ ಮಾತ್ರ ಇಲ್ಲಿರೋದೆಲ್ಲ. KGF ಗತೆದೊಂದು ಮಿಷಿನ್ ಗನ್ ಇಟ್ಟಾರ. ಏನಾದ್ಲೆ ಪಕ್ಕ ಹೊಡೆದೈತೆ. ವಿಷ್ಣುದಾದ ಬಳಸ್ತಾ ಇದ್ದಂತ ಕಾರ್ ಅವ್ರು ಬದುಕಿದ್ದಾಗ. ವಿಂಟೇಜ್ ಕಾರ್ ಮ್ಯೂಸಿಯಂ ಬಂದೇವಿ. ಬರ್ರಿ ಎಲ್ಲರೂ ಹೋಗುನ. ನಾನು ನಮ್ಮ ತಮ್ಮ ಮತ್ತೆ ಶ್ರಾವ್ಯ, ನಮ್ಮ ಮಾವರು, ದರ್ಶನಣ್ಣ, ರಂಗು ಅಣ್ಣ, ನಮ್ಮ ಮನೆಯವ್ರು ಎಲ್ಲರೂ ಸೇರಿ ಬಂದೇವಿ. ಆನ್ ದ ವೇ ಬೇರೆ ಊರಿಗೆ ಹೊಂಟಿದ್ವಿ, ಬಟ್ ಪಯಣ ನೋಡಿದ್ದಿಲ್ಲ. ಅದಕ್ಕೆ ನೋಡ್ಕೊಂಡು ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಹೊಂಟೇವಿ. ಬರ್ರಿ ನಿಮ್ಗೂ ತೋರಿಸ್ತೇನೆ. ಬರ್ರಿ ಎಲ್ಲರೂ ಈಗ ಪಯಣಕ್ಕೆ ಎಂಟ್ರಿ ಕೊಡೋಣ. ಹಳೆ ಕಾರುಗಳ ನೆನಪುಗಳ ಜೊತೆಗೆ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರಿಗೂ ನಮ್ಮ ಹಳೆ ಕಾರ್ಗಳು ಹೆಂಗಿದ್ವು ಅಂತ ತೋರಿಸ್ತೀನಿ. ವೆಲ್ಕಮ್. ಚಿಕನ್ ಶಾಪ್ ಐತಿ. ಬಂದ ತಕ್ಷಣ ಸುಸ್ತಾಗಿರ್ತೀವಿ, ಬಿಸಿಲೊಳಗಂತ ಕುಡಿಯಕ್ಕೆ ನೀರು ಇಟ್ಟಾರಲ್ಲಿ. ಆಮೇಲೆ ಈ ಕಡೆ ಹೋದ್ರೆ ಎಂಟ್ರೆನ್ಸ್ ಐತಿ. ಫಸ್ಟ್ ಒಂದು ಕಾರ್ ಹೋಗ್ತಾರೆ ಎಂಟ್ರೆನ್ಸ್ ನೋಡ್ರಿ. ಎಂಟ್ರೆನ್ಸ್ ಇನ್ ಪಕ್ಕನ ಈ ಮ್ಯೂಸಿಯಂ ಒಂದು ಬ್ಲೂ ಪ್ರಿಂಟ್ ಇಟ್ಟಾರ. ಎಲ್ಲಿ ಹೋದ್ರೆ ಏನ್ ಇರ್ತೈತೆ ಅಂತ ಹೇಳಿ ಹೊರಗಡೆ ಪಾರ್ಕಿಂಗ್ ಜಾಗ, ಎಂಟ್ರೆನ್ಸ್ ಅದೆಲ್ಲ ಎಷ್ಟು ನೀಟಾಗಿ ತೋರ್ಸಾರ ಒಂದು ಬ್ಲೂ ಪ್ರಿಂಟ್ ಒಳಗ. ನೋಡ್ರಿ ಎಂಟ್ರೆನ್ಸ್ ಕಾರ್ ಇಟ್ಟಾರ. ಸೊ ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಕೆಳಗಡೆ ಹಾಕ್ಯಾರ, ನೋಡ್ಬೋದು. ನೋಡೋದು ಫಸ್ಟ್ ಈ ಕಾರ್ ಮತ್ತೆ ಇದ್ರಂತ ಬಹಳಷ್ಟು ಕಾರ್ ಒಳಗದ ಅಂತ ಹೇಳ್ಯಾರ. ನಿಲ್ಸಿ ಇಲ್ಲೇ ನೋಡ್ರಿ ಹಳೆ ಕಾಲದ ಚಕಡಿ ತರ ಅದ. ಬಟ್ ಈ ತರ ಚಕಡಿ ನಾವು ನೋಡಿಲ್ಲ. ನಾವು ನೋಡಿ ಚಕಡಿ ಬೇರೆ ಹಿಂಗೆ. ಇದು ನಾವೆಲ್ಲ ಫಿಲ್ಮ್ ಒಳಗ ನೋಡ್ತಿದ್ವಲ್ಲ, ಹಂಗ ಫಿಲ್ಮ್ ಒಳಗೆಲ್ಲ ಬರ್ತಿದ್ರಲ್ಲ, ಮುಂದ್ ಕುದುರೆ ಕಟ್ಕೊಂಡು ಗಾಡಿ. ಇದ ಮದ್ವಿ ಒಳಗೆಲ್ಲ ನೋಡ್ತೀವಲ್ಲ, ಹಳೆ ಕಾಲ ಮದ್ವಿ ಒಳಗ. ಇದು ನಮ್ದು, ಇದು ನಾವು ಹೊಲದ ಚಕಡಿ. ಇಲ್ಲಿಂದ ನಾವು ನೋಡೇವಿ, ಅದನ್ನೆಲ್ಲ ನೋಡಿಲ್ಲ. ಇದು ನೋಡಿದ್ರು ಫಿಯೇಟ್ 501 ಅಂತ ಹೇಳಿ 1925 ಒಳಗಿನ ಮಾಡೆಲ್ ಇದೆ. ಎಲ್ಲ ವಿಂಟೇಜ್ ಕಾರ್ಗಳು ಖತರ್ನಾಕ್ ಅದಾವ. ಯಾವ್ದಿದು ಫಿಯೇಟ್ 521 1931 ಮಾಡೆಲ್ ಇದೆ. ಯಾವ್ದಿದು ಸ್ಟುಡಿಬೇಕರ್ ಪ್ರೆಸಿಡೆಂಟ್, ಜರ್ಮನಿದು. ಮಾರಿಸ್ 8 ಸೀರೀಸ್ ಈ ಹಡ್ಸನ್ ಕೊಮೋಡೋರ್ 6 ಅಂತ 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ರೆಡಿ ಆದಂತಹ ಮಾಡೆಲ್ ಇದೆ ಕಾರ್. ನಿಮ್ಗೆ ಎದುರುಗಡೆಯಿಂದ ಹಿಂಗೆ ಕಾಣಿಸುತ್ತಲ್ಲ, ಇದು ಎದುರುಗಡೆಯಿಂದನೇ ಈ ಶೇಪ್ ಒಳಗೆ ಕಾಣಿಸುತ್ತಲ್ಲ, ನೋಡ್ತಾ ಹೋಗ್ರಿ. ಹಡ್ಸನ್ ಕೊಮೋಡೋರ್ 6 ಅಂತ 1947 ಒಳಗೆ ರೆಡಿ ಆಗಿದ್ದು. ಸೂಪರ್ ಆಗೈತೆ ಮಾತ್ರ, ಲವ್ಲಿ. ನೋಡ್ರಿ ಇದನ್ನ ಈ ಆ್ಯಂಗಲಿಂದ ನೋಡ್ರಿ, ಮಸ್ತ್ ಐತಿ ಕಾರ್ ಮಾತ್ರ, ವಿಂಟೇಜ್ ಕಾರ್. ಇಲ್ಲೂ ಒಂದು ಅದೇ ತರದ ಕಾರ್ ಐತಿ. ಇದು ಬ್ಯೂಕ್ ಸೀರೀಸ್, ಬ್ಯೂಕ್ ಸೀರೀಸ್ 50 ಸೂಪರ್ 8 ಅಂತ 29 ಸಾರಿ ಜರ್ಮನಿ. ನೋಡ್ರಿ ಜರ್ಮನ್ ಮಾಡೆಲ್. ಹಂಗ ನೋಡ್ರಿ ಅಲ್ಲಿ ಸಾಲಕ್ಕಷ್ಟು ಕಾರುಗಳು ನೋಡ್ಕೊಂತ ಬಂದೇವಿ ಈಗ. ಸಾಲಕ್ಕಷ್ಟು ವಿಂಟೇಜ್ ಕಾರುಗಳು. ಅಲ್ಲ ಸ್ಟಾರ್ಟಿಂಗ್ ಎತ್ತಿನ ಗಾಡಿಗಳೆಲ್ಲ ಇದ್ವು. ಇದು ಯಾವ್ದಿದು ಓಪಲ್ ಕೆಡೆಟ್ ಅಂತ 1947 ಒಳಗ ರೆಡಿ ಆಗಿದ್ದು ಕಾರ್. ನಮಗ್ ಸ್ವಾತಂತ್ರ್ಯ ಸಿಕ್ಕಾಗ ರೆಡಿ ಆಗಿದ್ ಕಾರ್. ನಮ್ಗೆ ಅಲ್ಲೂ ಒಂದು ಹಂತದ ಮಾಡೆಲ್ ಇತ್ತು ಜರ್ಮನಿ ಒಳಗ. ವರ್ಲ್ಡ್ ವಾರ್ 2 ನಂತರ ಜರ್ಮನಿ ಪ್ರೊಡಕ್ಷನ್ ಮಾಡಕ್ ಶುರು ಮಾಡಿದ್ದ. ನಾಜಿ ಹಿಟ್ಲರ್ನ ಆಡಳಿತ ಮುಗಿದ ನಂತರ ಈ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಕ್ ಶುರುವಾಗಿದ್ದು. ನೋಡ್ರಿ ಇಲ್ಲಿ ಒಂದು ಪಲ್ಲಕ್ಕಿ ಹಾಕ್ಯಾರ, ಜೋತು ಬಿಟ್ಟಾರ ಒಂದು ಪಲ್ಲಕ್ಕಿನ. ಈ ರಾಜರ ಕಾಲದಾಗ ರಾಜಮಂತಂದವ್ರನ್ನೆಲ್ಲ, ಜಮೀನ್ದಾರರು ಮಂತಂದವ್ರನ್ನೆಲ್ಲ ಹೊತ್ಕೊಂಡು ಹೋಗಕ್ ಬಳಸ್ತಾ ಇದ್ದಂತ ಪಲ್ಲಕ್ಕಿಗಳಿದು. ವಾವ್, ಇದನ್ನ ನೋಡ್ರಿ ಕಾರ್ ಖತರ್ನಾಕ್ ಐತೆ. ಆಹಾ, ಲವ್ಲಿ ಕಲೆಕ್ಷನ್ಸ್ ಮಾತ್ರ ಇಲ್ಲಿರೋದೆಲ್ಲ. ಇದ್ರ ಡೀಟೇಲ್ಸ್ ನೋಡೋಣ ದರ್ಶ ಒಂದ್ ಸ್ವಲ್ಪ ಹಿಂಗ. ಇದು 1949 ಮಾಡೆಲ್. ಇದರ ಹೆಸರೇನು? ಡೈಮ್ಲರ್ DE36 ಇಂಗ್ಲೆಂಡ್ ಮೇಡ್ ಇದೆ. ಈ ಕಾರ್ ಬಗ್ಗೆ ಏನಾರ ಇನ್ಫಾರ್ಮೇಶನ್ ಬೇಕಂದ್ರೆ ಇಲ್ಲೊಂದು ಸ್ಕ್ಯಾನರ್ ಇಟ್ಟಾರ, ಪ್ರತಿಯೊಂದು ಬೋರ್ಡ್ ನಾಗ ಇಟ್ಟಾರ ಸ್ಕ್ಯಾನರ್. ಜೊತೆಗೆ ಇದನ್ನ ಸ್ಕ್ಯಾನ್ ಮಾಡಿದ್ರು ಇನ್ಫಾರ್ಮೇಶನ್ ಸಿಗುತ್ತೆ. ಜೊತೆಗೆ ಇಲ್ಲಿ ಕೆಳಗೂ ಹಾಕ್ಯಾರ ಇನ್ಫಾರ್ಮೇಶನ್. 1949 ಮ್ಯಾಗ ಜಯಚಾಮರಾಜೇಂದ್ರ ಒಡೆಯರ್ ಅಂದ್ರ ಪ್ರೆಸೆಂಟೆಡ್ ಬೈ ಜಯಚಾಮರಾಜೇಂದ್ರ ಒಡೆಯರ್. ಇದು ಮಹಾರಾಜ ಆಫ್ ಮೈಸೂರು. ನೋಡ್ರಿ ಯಮಹಾ ಇಂದ ಹಿಡ್ಕೊಂಡು ಬೇರೆ ಬೇರೆ ಟ್ರ್ಯಾಂಪ್, ವಿಕ್ಟೋರಿಯಾ,
ರಾಜದೂತ್ ಎಲ್ಲ ಚೇತಕ್ ನೋಡ್ರಿ ಹಂಗ ಕಂಟಿನ್ಯೂಸ್ ಆಗಿ ಹಳೇ ಸ್ಕೂಟ್ರುಗಳು ಅದಾವೆಲ್ಲ. ಇದು ನೋಡ್ರಿ, ಇದು ಲೂನಾ ಸೂಪರ್. ಹಳೆ ಪಿಕ್ಚರ್ ಇದು ವೆಸ್ಪಾ. ಈಗ ವೆಸ್ಪಾ ಹೆಂಗೈತಿ, ಅವಾಗಿನ ವೆಸ್ಪಾ ಹೆಂಗಿತ್ತು ನೋಡ್ರಿ. ಈಗೂ ಆಲ್ಮೋಸ್ಟ್ ಅಲ್ಲೇ ಇಲ್ಲಿ ಹಳೆ ಅಂಕಲ್ಗಳ ಕೈಯಾಗ ಸಿಗ್ತಾವೆ ನೋಡಾಕ. ಕನೆಕ್ಟಿಂಗ್ ಹೋಂಡಾ. ಕನೆಟಿಕ್ ಹೊಂಡಾ. ಇದು ಐತಿ. ಇದು ಜಾವಾ. ಈಗ ಜಾವಾ ಬೇರೆ ರೀತಿನೇ ಐತಿ. ಹಳೆ ಮಾಡೆಲ್ ಹೆಂಗಿತ್ತು ನೋಡ್ರಿ, ಇದು ಹಳೆ ಮಾಡೆಲ್ ಹೆಂಗಿತ್ತು ಜಾವಾದ. ಇದು ರಾಯಲ್ ಎನ್ಫೀಲ್ಡ್. ಅಲ್ಲಿ ನೋಡ್ರಿ ರಾಜದೂತ್ ಹೆಂಗಿದೆ. ಮತ್ತು ವಿಂಟೇಜ್ ಕಾರ್ಗಳು ಶುರು ಆಕಾವೆಲ್ಲ. ಇದು ಸಿಟ್ರಾನ್ ಟ್ರಾಕ್ಷನ್ ಅವಾಂತ್ 11 CV ಅಂತ ಹೇಳಿ 1947 ಒಳಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಈ ಮಾಡೆಲ್ ರೆಡಿ ಆಗಿದ್ದು, ಮಾರ್ಕೆಟಿಗೆ ಬಂದಿದ್ದು ನೋಡ್ರಿ. ಬೇಕಾದ್ರೆ ಪಾಸ್ ಮಾಡಿ ಇದ್ರ ಇನ್ಫಾರ್ಮೇಶನ್ ಎಲ್ಲ ಐತಿ, ಓದ್ಕೊಳ್ರಿ. ಇಲ್ಲೂ ಸಾಲ ಕವ ಅದಾವ ನೋಡ್ರಿ, ಕಂಪ್ಲೀಟ್ ವಿಂಟೇಜ್. ಹಿಲ್ಮ್ಯಾನ್ ಮಿಂಗ್ಸ್ ಅಂತ 1952 ಒಳಗಿಂದ. ಇದು ನೋಡ್ರಿ ಸಕ್ಕತ್ತಾಗೈತೆ ಕಾರ್. ಶವರ್ಲೆ ಬೆಲ್ ಏರ್ ಅಂತ 1955 ಮಾಡೆಲ್ ಇದು. ಅಮೇರಿಕಾ. ಯಾವ್ದ್ರದ್ದು? ಅಮೇರಿಕಾದಂತ ರಾಜೇ ನೋಡ್ಯಾಳ. ಇಲ್ಲೊಂದು ಯಾವ್ದು ಐತಿ, ಸ್ಟುಡಿಬೇಕರ್ ಚಾಂಪಿಯನ್ ರೀಗಲ್. ಪ್ರತಿಯೊಂದು ಕಾರ್ ಮುಂದೆ ಅದ್ರ ಡೀಟೇಲ್ಸ್ ಹಾಕ್ಯಾರ, ಆರಾಮಾಗಿ ನೋಡ್ಬೋದು ಬಂದು. ಫ್ರಾನ್ಸ್ ಇದು 1960 ಒಳಗೆ ಕಿರಿಕ್ ಪಾರ್ಟಿದ್ ಮಾಡೆಲ್ ಇದ್ದಂಗೆ ಐತಿ ಇದು. ಶವರ್ಲೆಟ್ ಇಂಪಾಲ ಅಂತ ನೋಡ್ರಿ, ಯಾವ ಲೆವೆಲಿಗೆ ಉದ್ದ ಐತಿ ಇದು. ಯಾವ್ದಿದ? ಸ್ಕೊಡಾ ಅಂತ. ಸ್ಕೊಡಾ ಪಾಪ್ಯುಲರ್ ಸೆಕೆಂಡ್ 420 ರೋಡ್ಸ್ಟರ್ ಅಂತ ಸಕ್ಕದಾಗೈತೆ ಮಾತ್ರ. ಸ್ಕೊಡಾ ಹಳೆ ಮಾಡೆಲ್ ಮತ್ತು ಹೊಸ ಮಾಡೆಲ್ ಎರಡೂ ಐತಿ ನೋಡ್ರಿ. ಇಲ್ಲಿ 37 ಮಾಡೆಲ್ ಅಂತಿದೆ, ನಿಮಗೆ ತೋರಿಸ್ತೀನಿ ಝೂಮ್ ಮಾಡಿ. 1937 ಮಾಡೆಲ್ ಏನು ಸಕ್ಕದಾಗೈತ್ರಿ. ಇಲ್ಲಿ ನೋಡ್ರಿ, ಮಕ್ಕಳನ್ನ ವೀಕೆಂಡ್ಸ್ ಒಳಗೆ ಆರಾಮಾಗಿ ಬೆಂಗಳೂರಿನಾಗಿರೋಂತೂ ಆರಾಮಾಗಿ 1 ಅವರಿಗೆ ಕರ್ಕೊಂಬರ್ಬೋದು. ಏನು ಮಾಡತ್ತೀರ? ಅವ ಹೆದ್ರಾಗತ್ತಿಲ್ಲೇ, ಅವ್ನು ನೋಡಿ ನೀ ಹೆದ್ರಬೇಕಷ್ಟೇ. ಏನು ಕೆಳಗೂ ಕಾರುಗಳು ಏನೇನು ಅದಾವ್ರಿ, ಜೀಪ್ಗಳು ಎಲ್ಲ ನೋಡಾಕಂತ ಹೊಂಟೇವಿ. ಮ್ಯಾಗಿನ್ ಫ್ಲೋರ್ನಾಗ ನಿಮ್ಗೆ ವಿಂಟೇಜ್ ಕಾರ್ಗಳು ಅದಾವ, ಕೆಳಗಡೆನೂ ವಿಂಟೇಜ್ ಕಾರ್ಗಳು ಅದಾವ. ನೋಡೋಣಂತ ಬೇರೆ ಬೇರೆ ಯಾವ್ಯಾವ ಕಂಪ್ನಿ ಕಾರ್ಗಳು ಅದಾವ ಅಂತ ಹೇಳಿ. ಆಲ್ಮೋಸ್ಟ್ ಇವು ಕೆಳಗಡೆ ಇರೋವು ಇಲ್ಲಿಂದನೇ ಕಾಣಿಸತ್ತಾವ. ಹೆಂಗಂದ್ರೆ ಒಂದು ಸ್ವಲ್ಪ ಹಳೆವು ಅದಾವ, ಇತ್ತೀಚಿನ ರೀಸೆಂಟ್ 90s 80s ಮಾಡೆಲ್ಗಳು ಅದಾವ, ಅಂಬಾಸಿಡರ್ ತರ. ಇಲ್ಲಿ ನೋಡ್ರಿ, ಇಲ್ಲಿ ವಾವ್, ಈ ಮಿಲಿಟ್ರಿ ವೆಹಿಕಲ್ಸ್ ಎಲ್ಲ ಅದಾವ ನೋಡ್ರಿ. ಇಲ್ಲಿ ಅದು ನೋಡ್ರಿ ಸಕ್ಕತ್ತಾಗಿ ರೊಟೇಟ್ ಆಗತ್ತದು ನೋಡ್ರಿ. ಇಲ್ಲಿ ಒಂದಿಷ್ಟು ಕಲರ್ಫುಲ್ ಸ್ಕೂಟರ್ಗಳು ಅದಾವ. ಅಲ್ಲಿ ಪೋಸ್ ಕೊಡ ಆತನ ಲಾರಿ ಮುಂದೆ ಕುತ್ಕೊಂಡ. ಇದು ಯಾವ್ದಿದೆ? ಮಿಲಿಟರಿ ಟ್ರಕ್ ಅಂತಿದೆ, 1981 ಒಳಗಿಂದ. ಸೋವಿಯತ್ ಯೂನಿಯನ್ ಟೈಮಿಂದ ಇದೆ. ವರ್ಲ್ಡ್ ವಾರ್ 2 ಕಲೆಕ್ಷನ್ ಮಾತ್ರ ಮಸ್ತ್ ಅದಾವ್ರೆ. ರಾಜೀಲ್ ಪೋಸ್ ಕೊಡ ಆತಾಳ ಫೋಟೋಗೆ, ಗೋಣಿ ಚೀಲದ ಅಂತ. ಇಲ್ಲಿ ನೋಡ್ರಿ, ಶವರ್ಲೆ ಮಿಲಿಟ್ರಿ ವ್ಯಾನ್ ಹೆಸರಿದೆ. 1945 ಮಾಡೆಲ್ ಇದೆ. ಏನದು? ಸ್ಟೇಯರ್ ಪುಚ್ ಹ್ಯಾಫ್ಲಿಂಗರ್ 1967 ಮಾಡೆಲ್. 67
ಸೂಪರ್. ಇದು ಗ್ಯಾಸ್ 69 1953 ಮಾಡಲ್. ಇಲ್ಲಿ ನೋಡ್ರಿ, ಇಲ್ಲಿ KGF ಗತೆದ ಒಂದು ಮಿಷಿನ್ ಗನ್ ಇಟ್ಟಾರ. ವಾರ್ಫೀಲ್ಡ್ ಇನ್ ಫೀಲ್ ಬರ್ಬೇಕಲ್ಲ. ಇದು ಯಾವುದೋ ಒಂದು ಮಿನಿ ಟ್ರಕ್. ವಿಲ್ಲೀಸ್ ಪಿಕಪ್ ಅಂತ 40 ವಿಲ್ಲೀಸ್ ಪಿಕಪ್ 475 1958 ಮಾಡಲ್. ಇನ್ನು ಆ ಲಾರಿಗಳನ್ನಂತೂ ಆಬ್ವಿಯಸ್ಲಿ 90s ಕಿಡ್ಸ್. ಈ ಲಾರಿಗಳು ನೋಡಿರ್ತೀರಿ ನೀವು ನಾರ್ಮಲ್ ಆಗಿ. ಈ ಲಾರಿಗಳನ್ನ ಆಲ್ಮೋಸ್ಟ್ ಹಳ್ಳಿ ಒಳಗೆ ನೋಡಿರ್ತೀರಿ ನೀವು. ಬಟ್ ಅದು 80s 90s ಕಿಡ್ಸಿಗೆಲ್ಲ ಒಂದು ಸ್ವಲ್ಪ ಫ್ಯಾಮಿಲಿಯರ್ ಅನ್ನಿಸ್ತಾವೆ ಇವು ಟ್ರಕ್ಗಳು, ಟಾಟಾ ಟ್ರಕ್ಗಳು. ಇದೆಲ್ಲ 1973 ಮಾಡಲ್. ಆಗಲೇ ತೋರಿಸಿದ್ನಲ್ಲ ನಿಮಗೆ ತಿರ್ಗಾತಿತ್ತ ಕಾರ ಅಂತ ಹೇಳಿ. 1934 ಮಾಡಲ್ ಇದು, ಮಾರಿಸ್ ವುಡಿ ಅಂತ ಹೇಳಿ. ಇಂಗ್ಲೆಂಡ್ ಮ್ಯಾನುಫ್ಯಾಕ್ಚರ್ಡ್ ಇದು, ಇಂಗ್ಲೆಂಡ್ ಮೇಡ್. ನೋಡ್ರಿ ಹೆಂಗೈತಿ. 1934 ವುಡನ್ ಸರ್ಫೇಸ್ ಐತಿ ಪೂರಾ ಬಾಡಿ. ನಾ ಏನ್ ತಿರ್ಗಾಕತ್ತಿಲ್ಲ, ಗಾಡಿನ ತಿರ್ಗಾಕತ್ತೈತಿ. ಗಾಡಿ ಎಣ್ಣೆ ಹೊಡೆದೈತೆ, ಏನತ್ಲೆ ಎಣ್ಣೆ ಹೊಡೆದೈತೆ, ಗಾಡಿ ಎಣ್ಣೆ ಹೊಡೆದೈತೆ. ಹಾ, ಪಕ್ಕ ಹೊಡೆದೈತಿ. ಮಸ್ತ್ ಐತಿ. ಹಾ, ಡ್ಯಾಟ್ಸನ್ ಇದು ನಿನ್ನ ಕಾರ್ ಹೋದಿಲ್ಲ. ಇನ್ನೊಂದು ಇನ್ಫಾರ್ಮೇಶನ್ ಏನ್ ಹೇಳ, ವಿಷ್ಣು ದಾದ ಬಳಸ್ತಿದ್ದ ಕಾರ್ ಇದೆ. ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದಂತ ಕಾರ್ ಇದೆ, K04M707. ವಿಷ್ಣು ದಾದ ಬಳಸ್ತಾ ಇದ್ದಂತ ಕಾರ್ ಅವ್ರು ಬದುಕಿದ್ದಾಗ. ಸಾಹಸ ಸಿಂಹ. ಈ ಫಿಯೇಟ್ ಕಾರ್ಗಳನ್ನ ನೋಡಿರ್ತೀರಿ, 90s ಅವರು ಆಲ್ಮೋಸ್ಟ್ ನೋಡಿರ್ತೀರಿ. ಇನ್ನ ಮುಂಬೈ ಹೋದವ್ರಿಗೆಲ್ಲ ಈ ಟ್ಯಾಕ್ಸಿ ಗೊತ್ತಾ ಇರ್ತದೆ, ಪಕ್ಕ ಟ್ಯಾಕ್ಸಿಗೆ ಬಳಸ್ತಾ ಇದ್ದಂತ ಈ ಕಾರ್. ಅದಕ್ಕೆ ನೋಡ ಈಗ ಆಟೋದಾಗ ಇರ್ತಾವಲ್ಲ, ಹಾ, ಮೀಟರ್, ಟ್ಯಾಕ್ಸಿಗೆ ಮೀಟರ್ ಇರ್ತಿತ್ತಪ್ಪ. ಇದು ಕಿರಿಕ್ ಪಾರ್ಟಿ ಕಾರ್ ನೆನಪಕ್ಕತ್ತಾನೆ ಯಾರಿಗಾದ್ರು? ಕಿರಿಕ್ ಪಾರ್ಟಿದಲ್ಲ, ಮರ್ಸಿಡೀಸ್ ಇದು ಬ್ರ್ಯಾಂಡ್. ನೋಡ್ರಿ ಇಲ್ಲಿ ಲೋಗೋ ಮರ್ಸಿಡೀಸ್ ಕಾರ್ ಸಗದಾಗೈತಲ್ಲ. ಮರ್ಸಿಡೀಸ್ ಬೆನ್ಸ್ 240D 1980 ಜರ್ಮನಿ ಮೇಡ್. ಇದು ಮರ್ಸಿಡೀಸ್. ಇದು 200D ಇದು 200D ಇದು. ಮರ್ಸಿಡೀಸ್ ಬೆನ್ಸ್ ಕ್ಲಾಸ್ E ಇದು, ವೈಟ್ ಕಲರ್. ಆಮ್ಯಾಗ ಇಲ್ಲಿ ಬರುತ್ತೆ ನೋಡ್ರಿ, ಮರ್ಸಿಡೀಸ್ ಬೆನ್ಸ್ E32 7 ಸೀರೀಸ್ ಅಂತ, ಬ್ಲ್ಯಾಕ್ ಒನ್, ದಿಸ್ ಒನ್. ಆಮ್ಯಾಗ ಇಲ್ಲಿ ಬಂತು ನೋಡ್ರಿ BMW E32. ಟೊಯೋಟಾ ಕರೋಲಾ. ಇದೆಲ್ಲ ಆಲ್ಮೋಸ್ಟ್ ನಮ್ಮ ಹಳೆ ಪಿಕ್ಚರ್ಗಳೊಳಗೆ ನೋಡಿರ್ತೀರಿ ಪಕ್ಕ. ಇದನ್ನ ಡೌಟೇ ಇಲ್ಲ. ಹಳೆ ಪಿಕ್ಚರ್ಗಳದ ಚೇಸಿಂಗ್ ಸೀಕ್ವೆನ್ಸ್ಗಳೊಳಗ ಪಕ್ಕಾ ನೋಡಿರ್ತಾರೆ ಇದನ್ನ ಜನ. ಇದು ಜಾಗ್ವಾರ್ XJ6 ಅಂತ 2005 ಮಾಡಲ್ ಇದು. ಜಾಗ್ವಾರ್ ಕ್ಯಾಡಿಲಾಕ್ ಫ್ಲೀಟ್ವುಡ್ 1989 ಮಾಡಲ್. ಸಗದಾಗೈದು ಮಾತ್ರ ಕಾರು. ನೀವು ಈ ಆಂಗಲಿಂದ ನೋಡ್ರಿ, ಮಸ್ತ್ ಅನ್ಸುತ್ತೆ ಕಾರ್. ಇದು ಯಾವ ಕಾರ್ ಅಂತ ನೋಡೋಂಬರ್ರಿ. ಆಸ್ಟಿನ್ A40 ಫರೀನಾ MK1 ಅಂತ 1958 ಒಳಗಿಂದ ಇದು ಮಾಡಲ್. ಮಜ್ಡಾ ಲ್ಯೂಸ್ ಅಂತಿದೆ ಕಾರ್, 1967 ಮಾಡಲ್. ಇದು ಸ್ಟ್ಯಾಂಡರ್ಡ್ 2000 1987 ಮಾಡಲ್. ಇನ್ನಿವನ್ನೆಲ್ಲ ನೋಡಿರ್ತಾರೆ.
ಅಂಬಾಸೆಡರ್ ಇದು ನಮ್ಮ ಅಂಬಾಸೆಡರ್ ಏರ್ ಫೋರ್ಸ್ ಇಂದ ಕಾಂಟೆಸಾ ಕ್ಲಾಸಿಕ್ 1.8 GL ಅಂತ 1991 ಮಾಡೆಲ್. ಇಲ್ಲಿ ನೋಡ್ರಿ ಇದು ಮೆಟಡೋರ್ ಇದು ಕಲರ್ಫುಲ್ ಮೆಟಡೋರ್. ಆಹಾ, ಅದ್ರ ಸರ್ಫೇಸ್ನೊಳಗೆ ಬರೆದಿರೋ ಚಿತ್ರಗಳನ್ನ ನೋಡ್ರಿ ಎಷ್ಟು ಸಖತ್ತಾಗೈತೆ. ಇಲ್ಲೊಂದು ಸಖತ್ತೈತೆ. ಆಹಾ, ಇಲ್ಲೂ ರೊಟೇಟ್ ಆಗೋದು ಒಂದು ವಿಂಟೇಜ್ ಕಾರ್ ನೋಡೋಣ ಅಂತ. ಬೆನ್ಸ್ ಇದು ಆಕ್ಚುಲಿ ಮರ್ಸಿಡೀಸ್ ಬೆನ್ಸ್ ಇದು. ಮರ್ಸಿಡೀಸ್ ಬೆನ್ಸ್ 8 ಜರ್ಮನ್ ಮೇಡ್ 1986 ಮಾಡೆಲ್. ಸಖತ್ತಾಗೈತೆ ಮಾತ್ರ. ನಿಮ್ಗೆ ನಮ್ಮ ಮಾಮೂಲಿ 2000 ಇಸ್ವಿ ಒಳಗೆ ಮಾರ್ಕೆಟಿಗೆ ಬಂದಂಥ ಅಂಬಾಸಿಡರ್ನ ತೋರ್ಸ್ಯಾರ, ಇಲ್ಲಿಟ್ಟಾರ. ಅಟ್ ದ ಸೇಮ್ ಟೈಮ್ ಈ ಅಂಬಾಸಿಡರ್ದ ಎಲ್ಲ ಬಿಡಿ ಭಾಗಗಳನ್ನ ಸ್ಪೇರ್ ಪಾರ್ಟ್ಸ್ಗಳನ್ನ ಒಂದೊಂದು ತೂಗು ಹಾಕಿ ಎಕ್ಸ್ಪ್ಲೇನ್ ಮಾಡಕ್ ಬಿಟ್ಟಾರ. ನಿಮಗೆ ಆಟೋಮೊಬೈಲ್ ಒಳಗೆ ಇಂಟ್ರೆಸ್ಟ್ ಐತಿ ಅಂದ್ರೆ ಖಂಡಿತವಾಗ್ಲೂ ಮಕ್ಕಳನ್ನ ಕರ್ಕೊಂಬರ್ರಿ ಇಲ್ಲಿಗೆ, ನೋಡ್ರಿ ಇದನ್ನ. ಚಮತ್ಕಾರ ಸಗದಾಗೈತೆ ಮಾತ್ರ ಎಕ್ಸ್ಪ್ಲೇನ್ ಮಾಡಕ್ಕೆ. ಇಂಜಿನ್ ಅಂತ, ಬಾಡಿ ಸರ್ಫೇಸ್ ಅಂತ, ವೀಲ್ ಎಲ್ಲಾನು ನಿಮಗೆ ಏನೋ ಒಂದು ತೋರಿಸ್ತೇನೆ ಬರ್ರಿ. ಹಳೇದ JCB, ನಾವು JCB ಅಂತ ಹೋದಿಲ್ಲ, ಇದಕ್ಕೆ ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ಅಂತ ಇದು ನೋಡ್ರಲ್ಲ ಹೆಂಗೈತೆ. ಹಿಟಾಚಿನೋ JCBನೋ ನನಗೆ ಕನ್ಫ್ಯೂಷನ್ ಐತಿ ಮೊದಲಿಂದಾನು ಏನಂತಾರ ಅಂತೇಳಿ. ಕಮೆಂಟ್ ಮಾಡಿ ತಿಳಿಸ್ರಿ ಯಾವ್ದು ಅಂತೇಳಿ. ಇದಕ್ಕೆ ಹಿಟಾಚಿನೋ JCBನೋ ಎರಡೂ ಅಲ್ಲ, ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ಅಂತ ಇಲ್ಲಿ ಬರ್ದಾರ. ಬಟ್ ನಾವು ನಾರ್ಮಲ್ ಆಗಿ ಆಡು ಭಾಷೆ ಒಳಗೆ ಏನು ಕರಿತೀವಿ? ಬುಲ್ಡೋಸರ್. ಇನ್ನು ಆ ಕಡೆ ಅಂತೂ ಏನ್ರಿ ಅದ ಹೋಗಿ ತೋರ್ಸೋದಿರೋದು ಏನಿಲ್ಲ, ಎಲ್ಲ ನಾರ್ಮಲ್ ನೋಡಿದ್ವ. ಮಾರುತಿ 800 ಅವು ಇವು ನಾರ್ಮಲ್ ಆಗಿ ದಿನ ನೋಡಕ್ ಸಿಗ್ತಾವ. ಅದನ್ನ ಬಿಟ್ರೆ ಮತ್ತಿನ್ನೇನು ಬೇರೆ ಏನಿಲ್ಲ. ನೀ ಸಿಟಿ ಹೊಡಿಯೋದು ಗೊತ್ತೈತೆ ನನಗೆ. ನಿನ್ ಸಿಟಿ ಬರೋದಿಲ್ಲ, ಕೆಲಸ ಆಗೋದಿಲ್ಲ ಅದು. ರಂಗಪ್ಪ ಅಲ್ಲ ಹೆಂಗ ಅನಸ್ತ? ಕಾರ್ ಕ್ರೇಜ್ ಇದ್ದವ್ರಿಗೆ, ಗಾಡಿ ಓಡಿಸ್ತಿನವ್ರಿಗೆ ಮಸ್ತ್ ಐತೆ. ಈ ಕಾರು ಆ ಕಾರು ಅಂತ ಹೇಳ್ಬಿಟ್ಟು ಹಳೆ ನೋಡ್ಕೋಬಹುದು. ಎಷ್ಟು ಹತ್ತದ್ರ 100 ವರ್ಷ ಹಳೆ ಮಾಡೆಲ್ಗಳು ಅದಾವ. ಹಳೆ ಸುಜುಕಿ ಐತಲ್ಲ, ನಮ್ಮ ಮನ್ಯಾಗ ಬಂದೈತಲ್ಲ ಸುಜುಕಿ, ಇದು ಇಂಡಿಯಾ ಸುಜುಕಿ ಅಂತ ಐತಿ. ನಮ್ದು ಬರೀ ಸುಜುಕಿ ಐತಿ. ಸುಜುಕಿ ಮ್ಯಾಕ್ಸ್ 100. ಇದು CD ಯಾವ್ದೋ 100 ಐತಿ, ಬೇರೆ ಮಸ್ತ್ ಐತಲ್ಲ. ಕಾರ್ಗಳು ಮಾತ್ರ ಜಗ್ಗದವ. ಕಾರ್ ಕ್ರೇಜ್ ಇರೋರು ಬರ್ರಿ ನೋಡ್ರಿ. ಅವ್ನು 50 ರೂಪಾಯಿ ಟಿಕೆಟ್ ಆರಾಮ್ ಬರ್ಬೋದು. ಇಲ್ಲ ನೀವು ಇದಕ್ಕ ಬರ್ಬೇಕು ಅಂತ ಏನಿಲ್ಲ. ಬೆಂಗಳೂರಿನರಾಗ್ಲಿ ಮೈಸೂರಿನರಂತೂ ಬಂದಿರ್ತಾರ. ಹಿಂಗ್ ಸುಮ್ನೆ ಮೈಸೂರಿಗೆ ಹೊಂಟಾಗ ಒಂದು ಸ್ಟಾಪ್ 1 ಅವರ್ 2 ಅವರ್ 3 ಅವರ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಸ್ತ್ ಅದ ಕಾರ್. ಮಿನಿಮಮ್ 1 ಅವರ್ ಅಂತ ಟೈಮ್ ಸ್ಪೆಂಡ್ ಮಾಡ್ಬೋದು.